ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಶುಕ್ರವಾರ ದೇವರು ಆತನ ಧ್ಯಾನ ಮಾಡುವಂತೆ ಇವತ್ತು ದೇವರು ನಮಗೆ ಕೊಟ್ಟಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಅದಕ್ಕಿಂತ ಮುಂಚಿತವಾಗಿ ಸಣ್ಣ ಒಂದು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ ದೇವ. ಒಂದು ಆನ್ಲೈನ್ ಮುಖಾಂತರವಾಗಿ ಈ ಶುಕ್ರವಾರ ದಿವಸ ನಿನ್ನ ಸುವಾರ್ತೆಯನ್ನು ಸಾರುವಾಗ ನೀನು ನಮ್ಮ ಜೊತೆಗಾರನಾಗಿ ನಡೆಸಿ ಕೇಳುವಂಥ ವಾಕ್ಯಗಳು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡು ಮತ್ತು ಅನೇಕ ಜನರಿಗೆ ವೀಕ್ಷಿಸಿ ರಕ್ಷಣೆ ಹೊಂದಿ ನಿನ್ನ ಮಕ್ಕಳ ಜೀವಿಸುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 22ರ ವಚನ 22ನೇ ಅಧ್ಯಾಯದ 36ನೇ ವಚನದಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ದೇವರನ್ನು ವಾಕ್ಯವನ್ನು ನೋಡ್ತೇವೆ. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಮತ್ತು 22ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ದೇವರಾದ ಕರ್ತನನ್ನು ನಾವು ಹೆಂಗೆ ಪ್ರೀತಿ ಮಾಡಬೇಕಂತೆ, ನಮ್ಮ ಹೃದಯದಿಂದ, ನಮ್ಮ ಪೂರ್ಣ ಹೃದಯದಿಂದ, ನಮ್ಮ ಪೂರ್ಣ ಬುದ್ಧಿಯಿಂದ, ನಮ್ಮ ಪೂರ್ಣ ಶಕ್ತಿಯಿಂದ ಮತ್ತು ನಮ್ಮ ಪೂರ್ಣ ಪ್ರಾಣದಿಂದ ಆತನನ್ನು ನಾವು ಪ್ರೀತಿಸಬೇಕೆಂಬುದಾಗಿ ಇಲ್ಲಿ ಮತ್ತಾಯನು ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾವು ಏನು ಮಾಡಬೇಕು, ನಮ್ಮ ಮನಸಾರೆ, ನಮ್ಮ ಪೂರ್ಣ ಹೃದಯ, ಬುದ್ಧಿ, ಜ್ಞಾನ, ವಿವೇಕದಿಂದ ನಾವು ಪ್ರೀತಿ ಮಾಡಬೇಕು. ಯಾಕಂದರೆ ಇವತ್ತು ನೋಡಬೇಕಾದ್ರೆ ಕರ್ತನ ಪ್ರೀತಿಯ ದೇವರ ಮಕ್ಕಳು ಈ ಲೋಕದಲ್ಲಿ ಏನು ಮಾಡ್ತಾರೆ, ಅನೇಕ ಹುಡುಗನೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ, ಒಬ್ಬರ ಹೆಂಡತಿಗೆ ಒಬ್ಬರಿಗೆ ಏನು ಮಾಡ್ತಾ ಇದ್ದಾರೆ. ಹೌದು, ಕರ್ತನಾದ ಯೇಸು ನಾಮದ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ಅವರು ತಮ್ಮ ಹೃದಯದಿಂದ, ತಮ್ಮ ಪೂರ್ಣ ಬುದ್ಧಿ, ಜ್ಞಾನ, ವಿವೇಕದಿಂದ, ತನ್ನ ಪೂರ್ಣ ಮನಸ್ಸಿನಿಂದ ಮನುಷ್ಯರಿಗೆ ಪ್ರೀತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಮಗೆ ದೇವರು ಕೊಟ್ಟಂಥ ಬುದ್ಧಿ, ಜ್ಞಾನ, ವಿವೇಕ, ಆ ಪ್ರಾಣದಿಂದ ನಾವು ದೇವರಿಗೆ ಮಾತ್ರ ಪ್ರೀತಿಸಬೇಕೆಂಬುದಕ್ಕೆ ದೇವರ ವಾಕ್ಯ ಹೇಳುತ್ತದೆ. ಯಾಕಂದರೆ ಆತನೇನಾಗಿದ್ದಾನೆ, ಪ್ರೀತಿ ಸ್ವರೂಪಿಯಾದ ದೇವರಾಗಿದ್ದಾನೆ. ಯಾಕಂದರೆ ಈಗ ಲೋಕದಲ್ಲಿ ಈ ಪ್ರೀತಿ ಏನಾಗಿದೆ, ಶಾಶ್ವತವಾಗಿರುವಂಥದ್ದು. ಇವತ್ತು ನಮ್ಮ ಮನುಷ್ಯ ಪ್ರೀತಿ ಮಾಡಿದರೆ ಅದೇನಾಗಿದೆ, ಅದು ಒಂದಿನ ಕ್ಷಣಿಕವಾಗಿದೆ. ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಒಂದು ಜನರು ಏನಾಗ್ತಾ ಇದ್ದಾರೆ, ಇವತ್ತು ಪ್ರೀತಿಯಲ್ಲಿ ಜನರ ಮೇಲೆ ನಂಬಿಕೆ ಪ್ರೀತಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಆ ಪ್ರೀತಿ ಮಾಡಿ ಏನು ಮಾಡ್ತಾ ಇದ್ದೀವಿ, ಇವತ್ತು ನಮ್ಮ ಜೀವನವನ್ನು ನಾಶ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಮನುಷ್ಯನ ಪ್ರೀತಿ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಾವು ಮೋಸ ಹೋಗ್ತೀವಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸಂಸೋನ ವಿಷಯದಲ್ಲ ನೋಡ್ತೇವೆ. ಆತನು ದೇವರ ಪ್ರತಿಷ್ಠನಾಗಿರುವಂಥ ಒಬ್ಬ ದೇವರ ಮಗನಾಗಿದ್ದರೂ ಕೂಡ ಆತನಿಗೇನಾಯಿತು, ಪ್ರೀತಿ ಪ್ರೇಮ ಒಂದು ವಿಷಯದಲ್ಲಿ ಆತನು ಒಂದು ಫಿಲಿಷ್ಟಿಯರ ತಿಮ್ನಾ ಪಟ್ಟಣಕ್ಕೆ ಹೋಗಿ ಏನು ಮಾಡಿದನಲ್ಲಿ ಆ ಸ್ತ್ರೀಗೆ ಆತನು ಪ್ರೀತಿ ಮಾಡಿ ಆತನು ಏನು ಮಾಡಿದನು, ಅವಳಿಗೆ ಮದುವೆ ಆಗಿಕೊಂಡು ಅಲ್ಲಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದನು. ಇವತ್ತು ಆ ಯೌವನ ಕಾಲದಲ್ಲಿ ಆತನು ದೇವರನ್ನು ಉದ್ದೇಶಕ್ಕೋಸ್ಕರ ದೇವರ ಆತನು ಆರಿಸ್ಕೊಂಡಿದ್ದರು. ಆ ಉದ್ದೇಶವನ್ನು ಆ ಒಂದು ಮರೆತು ಏನು ಮಾಡಿದನು, ಸಂಸೋನನು ಆ ಯೌವನ ವಯಸ್ಸಿನಲ್ಲಿ ತನ್ನ ಒಂದು ದೇವರ ಕರುವಿಕೆ ಆತನಿಗೆ ಲಕ್ಷ್ಯ ಕೊಡದಂತೆ ಪ್ರೀತಿ ಎಂಬ ಒಂದು ಸಿಲುಕಿನಲ್ಲಿ ಸಿಕ್ಕಿಕೊಂಡು ಅಲ್ಲಿ ಫಿಲಿಷ್ಟಿಯರ ಮುಖಾಂತರ ಆತನು ಏನಾಗಿದನು, ಆ ಒಂದು ಹೆಣ್ಣಿನ ಮುಖಾಂತರ ಆತನು ಹಾಳಾದನು ಮತ್ತು ಅಲ್ಲಿ ಆ ಫಿಲಿಷ್ಟಿಯರ ಮುಖಾಂತರ ಆತನು ನಾಶವಾಗಿ ಸತ್ತು ಹೋದನು ಎಂಬುದಾಗಿ ನೋಡ್ತೇವೆ. ಯಾಕಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನಾವೇನು ಮಾಡಬೇಕು, ಯೌವನ ಕಾಲದಲ್ಲಿ ದೇವರಿಗೆ ನಮಗೆ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿ, ಪೂರ್ಣ ಜ್ಞಾನದಿಂದ ನಾವು ದೇವರಿಗೆ ಪ್ರೀತಿಸಬೇಕು. ಇವತ್ತು ನಾವು ಒಂದು ಹೆಣ್ಣಿಗಾಗಲಿ ಅಥವಾ ಒಂದು ಗಂಡಾಗಿ ನಾವು ಇವತ್ತು ಒಂದು ಹೆಣ್ಣಾಗಿ ಒಂದು ಗಂಡಿಗೆ, ಒಂದು ಗಂಡಾಗಿ ಒಂದು ಹೆಣ್ಣಿಗೆ ನಾವು ಪ್ರೀತಿ ಮಾಡಿದರೆ ಆ ಪ್ರೀತಿ ಏನು ಮಾಡುತ್ತೆ, ನಮಗೆ ಶಾಶ್ವತವಾಗಿ ನಮಗೆ ಬಿಡಲ್ಲ. ಅದರಿಂದ ನಮಗೆ ಕಣ್ಣೀರು ಕಷ್ಟನೇ ಬರುತ್ತೆ ವಿನಃ ನಮಗೆ ಸಂತೋಷ ಬರೋದಿಲ್ಲ ರೀ. ಅದು ಈ ಲೋಕದಲ್ಲಿರುವಂಥದ್ದು ಮಾತ್ರ ಆಗಿದೆ. ಈ ಲೋಕದ ಪ್ರೀತಿ ಕೊಡುವಂಥದ್ದು ಕ್ಷಣಿಕವಾಗಿದೆ. ಇವತ್ತು ನಮ್ಮ ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಜ್ಞಾನ, ವಿವೇಕದಿಂದ ಏನು ಮಾಡಬೇಕು, ದೇವರಿಗೆ ಪ್ರೀತಿಸಬೇಕು. 24 ಗಂಟೆ ನಾವೇನು ಮಾಡ್ತೀವಿ, ಫೋನಲ್ಲಿ ನಾವೇನು ಮಾಡ್ತೀವಿ, ಮಾತಾಡಿಕೊಂಡು ಪ್ರೀತಿ ಪ್ರೇಮ ಅನ್ಕೋತ ಹಾಳಾಗ್ತಾ ಇದ್ದೀವಿ. ಹೌದು, ಇದೊಂದು ಪ್ರೀತಿ ಎಂಬ ಸೈತಾನನು ಇವತ್ತು ಅನೇಕ ಜನರು ಕಟ್ಟಾಗ್ತಾ ಇದೆ. ಆ ಒಂದು ಸಂಸನಿಗೆ ಆತನಲ್ಲಿ ಪ್ರೀತಿ ಹುಟ್ಟಿಸಿ, ಆ ಮೋಹ ಹುಟ್ಟಿಸಿ ಆತನ ಜೀವವನ್ನು ನಾಶ ಮಾಡಿದೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಯಾರಿಗೆ ಪ್ರೀತಿ ಮಾಡ್ತಿದ್ದೆ ಎಂಬುದಾಗಿ ಒಂದು ಕ್ಷಣ ನೀ ಯೋಚನೆ ಮಾಡು. ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಬುದ್ಧಿ, ಜ್ಞಾನ, ವಿವೇಕದಿಂದ ನೀ ಯಾರಿಗೆ ಪ್ರೀತಿ ಮಾಡ್ತಾ ಇದೀಯಾ? ಅನೇಕ ಜನ, ಹೌದು ಅವನು ನನ್ನ ಗರ್ಲ್ಫ್ರೆಂಡು, ಇವಳು ನನ್ನ ಗರ್ಲ್ಫ್ರೆಂಡು, ಇವನು ನನ್ನ ಬಾಯ್ ಫ್ರೆಂಡು, ನಾನು ಅವನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ, ನೀ ಸಿಗಲಿಲ್ಲ ಸತ್ತೋಗ್ತೀನಿ ಅಂತ ಹೇಳಿ ಅನೇಕ ಮಕ್ಕಳು ಯೌವನ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ತಂದೆ ತಾಯಿ ವಿರೋಧವಾಗಿ ಆ ರೀತಿ ಏನು ಮಾಡ್ತಾ ಇದ್ದಾರೆ. ಹೌದು, ದೇವರನ್ನು ಪ್ರೀತಿ ಮಾಡದಂತೆ ಮನುಷ್ಯರಿಗೆ, ಹೌದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ಕೋತ ಏನು ಮಾಡ್ತಾರೆ, ಪ್ರೀತಿ ಮಾಡಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ತನ್ನ ಜೀವನವನ್ನು
ನಾಶ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಕೊಟ್ಟಂಥ ಆಶೀರ್ವಾದ, ದೇವರು ಅವರಿಗೋಸ್ಕರ ಇಟ್ಟ ಆಶೀರ್ವಾದ, ದೇವರು ಅವರಿಗೆ ಕೊಟ್ಟಂಥ ಒಂದು ಕರುವಿಕೆ ಏನು ಮಾಡ್ತಾ ಇದ್ದಾರೆ, ಅದರಿಂದ ದೂರ ಹೋಗ್ತಾ ಇದ್ದಾರೆ. ಯಾಕಂದರೆ ಸೈತಾನ ಏನು ಮಾಡುತ್ತೆ, ಈ ಲವ್ ಎಂಬ ಒಂದು ಆಯುಧ ತಗೊಂಡು ಅನೇಕ ಜನರ ಜೀವನ ಏನು ಮಾಡ್ತದೆ, ದೇವರಿಂದ ದೂರ ಮಾಡಿಸ್ತಾ ಇದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೇವರನ್ನು ಪ್ರೀತಿಸು. ಯಾಕಂದರೆ ಆತನು ನಮ್ಮ ಪ್ರೀತಿಗಾಗಿ, ನಮ್ಮ ಪ್ರೀತಿ ಮಾಡೋ ಸಲುವಾಗಿ ಆತನು ಏನು ಮಾಡಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇವತ್ತು ಒಂದು ವ್ಯಕ್ತಿ ಒಂದೊಂದು ವ್ಯಕ್ತಿಗೆ ಪ್ರೀತಿ ಮಾಡಬೇಕಾದ್ರೆ ಆತನು ಏನು ಮಾಡ್ತಾನೆ, ಅವಳಿಂದ ತಿರುಗಿ ಅವರು ಅಪೇಕ್ಷೆ ಪಡ್ತಾರೆ, ಅವರಿಂದ ಏನಾದರೂ ಸಿಗುತ್ತೆ ಎಂಬುದಾಗಿ ಅಪೇಕ್ಷೆ ಪಡ್ತಾರೆ. ಅಂದ್ರೆ ನಮ್ಮೆಲ್ಲರ ಪ್ರೀತಿ ಏನಾಗಿದೆ, ಮನುಷ್ಯನ ಪ್ರೀತಿ ಸ್ವಾರ್ಥದ ಪ್ರೀತಿಯಾಗಿದೆ. ಆದರೆ ಯೇಸು ಕ್ರಿಸ್ತನ ಪ್ರೀತಿ ಏನಾಗಿದೆ, ಅದು ಯಥಾರ್ಥ ಪ್ರೀತಿಯಾಗಿದೆ. ಆತನು ನಮಗೆ ಬದಲಾಗಿ ಏನು ಕೇಳಲ್ಲ, ನಮ್ಮ ಹೃದಯಗಳನ್ನು ಮಾತ್ರ ಕೇಳ್ತಾ ಇದ್ದಾನೆ. ನಮಗೋಸ್ಕರ ಯಾರೂ ಪ್ರಾಣ ಕೊಟ್ಟಿಲ್ಲ. ಇವತ್ತು ನಾವು ಯಾರಿಗೆ ಪ್ರೀತಿಸ್ತೇವೆ, ನಮಗೆ ಯಾರು ಪ್ರೀತಿ ಮಾಡ್ತಾರೆ, ಅವ್ರಿಗೆ ನಾವು ಒಂದು ಕಷ್ಟದಲ್ಲಿ ದುಡ್ಡು ನಮಗೆ ಬೇಕಾಗಿದೆ, ಇಂಥ ಸಮಯದಲ್ಲಿ ನನ್ನ ಕಷ್ಟದಲ್ಲಿ ಇವತ್ತು ನನಗೆ ಸಹಾಯ ಮಾಡಂದ್ರೆ ಎಷ್ಟೇ ಪ್ರೀತಿ ಮಾಡಿದ್ರು ಆ ಕಣ್ಣೀರು ಕಷ್ಟದಲ್ಲಿ ಏನು ಮಾಡ್ತಾರೆ, ದುಡ್ಡಿನ ವಿಷಯ ಬಂದಿದ್ದಾಗ ಏನು ಮಾಡ್ತಾರೆ, ಅವರು ದೂರ ಹೋಗ್ತಾರೆ. ಅಲ್ಲೇ ಅವ್ರ ಪ್ರೀತಿ ಗೊತ್ತಾಗುತ್ತೆ. ಆದರೆ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಆತನೇನಾಗಿದ್ದಾನೆ, ಕಷ್ಟದಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಇವತ್ತು ನನಗೆ ನಿನ್ನ ಪ್ರೀತಿಸೋ ಸಲುವಾಗಿ ಆತನೇನು ಮಾಡಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನು ರಾಜಾದಿರಾಜನ ಪರಲೋಕದ ಒಡೆಯನು. ಆದರೆ ನನಗೋಸ್ಕರ ನಿನಗೋಸ್ಕರ ಏನು ಮಾಡಿದ್ದಾನೆ, ಆತ ನಮಗೋಸ್ಕರ ಪ್ರೀತಿ ಮಾಡಿ ನಮ್ಮಗಳನ್ನು ಆ ಪಾಪದ ಬಿಡಿಸಿ ನರಕ ತಪ್ಪಿಸುವುದಕ್ಕಾಗಿ ತಾನು ಏನು ಮಾಡಿದ್ದಾನೆ, ದೀನನಾಗಿ ಏನು ಮಾಡಿದ್ದಾನೆ, ಆ ಒಂದು ಪರಲೋಕ ಬಿಟ್ಟು ಒಂದು ಬಡವರ ಮನೆಯಲ್ಲಿ ಒಂದು ಕನ್ಯೆ ಮರಿಯಳ ಗರ್ಭದಲ್ಲಿ ಯೋಸೇಫನ ಕುಟುಂಬದಲ್ಲಿ ಆತನು ಜನಿಸಿದನು. ಒಂದು ವೇಳೆ ಯೇಸು ಕ್ರಿಸ್ತನ ದೊಡ್ಡ ಅರಮೆಯಲ್ಲಿ ಜನಿಸಿದರೆ ಅಲ್ಲೇನಾಡ್ತಾಯಿತ್ತು, ಅನೇಕ ಒಂದು ಬಡವರಿಗೆ, ಕುರಿ ಕಾಯವರಿಗೆ ಬಂದು ನೋಡೋಕೆ ಅವರಿಗೆ ಅವಕಾಶ ಸಿಗ್ತಿರಲಿಲ್ಲ. ಅದಕ್ಕೆ ದೇವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಆತನು ಮನುಷ್ಯನಾಗಿ ಒಂದು ಬಡ ಕುಟುಂಬದಲ್ಲಿ ಆತನು ಜನಿಸಿದನು. ಅದಕ್ಕೆ ಅಲ್ಲಿ ಅನೇಕ ಜನರು ಕುರುಬರು ಏನು ಮಾಡಿದ್ದಾರೆ, ದೇವರು ಹುಟ್ಟಿದ್ದಾರೆ, ಯೇಸು ಕ್ರಿಸ್ತ ಹುಟ್ಟಿದಾನೆ ಅಂತ ತಿಳಿದುಕೊಂಡಾಗ ಅವರು ಏನು ಮಾಡ್ತಾರೆ, ಯೇಸು ಕ್ರಿಸ್ತ ನೋಡ್ಲಕ್ಕ ಬರ್ತಾರೆ. ಮತ್ತು ಯೇಸು ಕ್ರಿಸ್ತನ ನೋಡಿ ಅವರಿಗೆ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಎರಗುತ್ತಾರೆ, ನಮಸ್ಕಾರ ಅವರಿಗೆ ಮಾಡ್ತಾರೆ. ಒಂದು ವೇಳೆ ಯೇಸು ಕ್ರಿಸ್ತನ ಅರಮೇಲೆ ಹುಟ್ಟಿದರೆ ಬಡವರು ಯಾರೂ ಆತನಿಗೆ ನೋಡ್ಲಿಕ್ಕೆ ಆಯ್ತಿಲ್ಲ, ಯಾರು ಆತನ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ. ಆತನು ಅಂಥ ದೊಡ್ಡ ಆ ರಾಜಾದಿರಾಜನಾಗಿರುವಾಗ ಸ್ವಂತ ಪರಲೋಕ ದೇಶವನ್ನು ಆತನು ನಮಗೋಸ್ಕರ ಬಿಟ್ಟು ಬಂದಿದ್ದಾನೆ, ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾನೆ. ಯಾಕಂದರೆ ನನ್ನನ್ನು ನಿನ್ನನ್ನು ಪಾಪದಿಂದ ಬಿಡಿಸಿ, ಶಾಪದಿಂದ ಬಿಡಿಸಿ, ರೋಗದಿಂದ ಬಿಡಿಸಿ ತನ್ನ ರಾಜ್ಯಕ್ಕೆ ತೆಗೆದುಕೊಳ್ಳುವುದಕ್ಕಾಗಿ ಆತನು ಮನುಷ್ಯನಾಗಿ ಬಡವನಾಗಿ ಜನಿಸಿದ್ದಾನೆ. ಒಂದು ಸ್ಥಳದಲ್ಲಿ ನಾವೇನು ಮಾಡ್ತೇವೆ, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಮನೇಲಿ ನಾವಿರುವಾಗ ಒಂದು ಊರಿಗೆ ಹೋಗ್ಬೇಕಂದ್ರೆ ನಾವೇನು ಮಾಡ್ತೀವಿ, ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಟ್ರೈನ್ ಬುಕ್ ಮಾಡ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹೋಗೋದ ಮುಂಚಿತವಾಗಿ ಆ ರೂಟ್ ಹೆಂಗಿದೆ, ಆ ಸ್ಥಳ ನಾವು ಇಳ್ಕೊಳ್ಳೋ ಸ್ಥಳ ಹೆಂಗಿದೆ, ಅಲ್ಲಿ ಏನೇನು ಫೆಸಿಲಿಟಿ ಸಿಗ್ತಾ ಇದೆಯೇ, ಅಲ್ಲಿ ಊಟ ತಿಂಡಿ ಕರೆಕ್ಟ್ ಆಗಿದೆಯಾ, ಅಲ್ಲಿ ಪ್ರತಿಯೊಂದು ವ್ಯವಸ್ಥೆ ಚೆನ್ನಾಗಿದೆ ಅಂಥೇಳಿ ನಾವೇನು ಮಾಡ್ತೀವಿ, ಅಲ್ಲಿ ಅಕ್ಕಪಕ್ಕ ಏನದ ಅಂಥೇಳಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಮೊದಲೇ ಎಲ್ಲ ಇಂಟಿಮೇಷನ್ ತೊಗೊಂಡು ಇನ್ಕ್ವೈರಿ ಮಾಡಿಕೊಂಡು ನಾವು ಏನು ಮಾಡ್ತೀವಿ, ಹೋಗ್ತೀವಿ. ಮತ್ತು ನಮಗೆ ಗೊತ್ತು ಯಾವ ಗಳಿಗೆಲ್ಲ ನಾವು ಏನಾಗ್ತದೆ ನಮ್ಗೆ ಗೊತ್ತಾಗಲ್ಲ. ಆದರೆ ಯೇಸು ಕ್ರಿಸ್ತನು ಆಲ್ರೆಡಿ ಆತನಿಗೆ ಗೊತ್ತಿತ್ತು. ದೇವರು ಹೇಳಿದರು, ನೀನು ಮನುಷ್ಯನಾಗಿ ಲೋಕಕ್ಕೆ ಹೋಗಿದಾಗ ಎಲ್ಲ ಜನರ ಪಾಪಗಳನ್ನು, ಲೋಕದ ಪಾಪಗಳನ್ನು ನಿನ್ನ ಮೇಲೆ ಹಾಕಿಕೊಂಡು ಅವರಿಗೋಸ್ಕರ ನೀ ಪ್ರಾಣ ಕೊಡಬೇಕು ಎಂಬುದಾಗಿ ಮೊದಲೇ ದೇವ್ರಿಗೆ ತಿಳಿದಿತ್ತು. ಇವತ್ತು ನಮ್ಮ ಜೀವನ, ಇವತ್ತು ನಮ್ಮ ಪ್ರಾಣ ಇವತ್ತಿನ ದಿನ ಹೋಗ್ತದಂದ್ರೆ ನಮ್ಗೆ ಎಷ್ಟೋ ಇದಾಗುತ್ತೆ, ನಮ್ಗೆ ಯಾರಿಗೆ ಗೊತ್ತಿಲ್ಲ ನಮ್ಮ ಪ್ರಾಣ ಯಾಕೆ ಹೋಗ್ತದಂತೆ. ಆದರೆ ದೇವರಿಗೆ ಗೊತ್ತು. ಆತನು ಮೊದಲೇ ನಾನು ಇಂಥ ಕಣ್ಣೀರು ಕಷ್ಟಗಳು, ಇಂಥ ಶೋಧನೆ ನೋವುಗಳು, ಇವತ್ತು ಜನರ ಪಾಪಗಳಿಗಾಗಿ ನಾನು ಶಿಕ್ಷೆ ಅನುಭವಿಸ್ಕೋಬೇಕು, ನಾನು ಬಾಸುಂಡೆಗಳಿಂದ ಹೊಡಿಸ್ಕೋಬೇಕು, ಮತ್ತು ಅನೇಕ ಒಂದು ಆ ಬರ್ಜಿಂದ ತೀರಿಸ್ಕೋಬೇಕು, ಮುಳ್ಳಿನ ಕಿರೀಟ ಧರಿಸ್ಕೋಬೇಕು, ಶಿಲ್ಬೆ ಹೊತ್ಕೊಂಡು ಹೋಗ್ಬೇಕು, ಮುಳ್ಳಿನ ಮೇಲೆ ಹಾದಿ ನಡಿಬೇಕು, ಆ ಶಿಲ್ಬೆ ಮೇಲೆ ಮೊಳೆಗಳನ್ನು ಹುಡಿಸಿಕೊಳ್ಬೇಕು ಎಂಬುದಾಗಿ ದೇವರಿಗೆ ಮೊದಲೇ ಗೊತ್ತಿತ್ತು ರೀ. ಆದರೆ ಅವೆಲ್ಲ ಸಹಿಸ್ಕೊಂಡು ದೇವರು ನನಗೆ ಪ್ರೀತಿ ಮಾಡುವ ಸಲುವಾಗಿ, ನಿನಗೆ ಪ್ರೀತಿ ಮಾಡೋ ಸಲುವಾಗಿ ಆತನು ಎಲ್ಲ ಸಹಿಸ್ಕೊಂಡ್ರಿ. ಇವತ್ತು ನಾವು ಯಾರು ಮೊದಲೇ ನಮಗೆ ಈ ಥರ ಆಗುತ್ತೆ, ಮೊದಲೇ ಇಂಥ ಸಮಯದಲ್ಲಿ ಇಂಥ ಗಳಿಗೆಲ್ಲಿ ಸಾಯ್ತೀವಿ ಅಂದಾಗ ನಮಗೇನಾಗುತ್ತೆ, ಅದೇ ಗಳಿಗೆಲ್ಲಿ ಸತ್ತೋಗ್ಬಿಡ್ತೀವಿ, ಎದೆ ಹೊಡೆದು ಏನು ಮಾಡ್ತೀವಿ, ಸತ್ತೋಗ್ಬಿಡ್ತೀವಿ ಅದೇ ಸಮಯದಲ್ಲಿ. ಆದರೆ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಆತನೇನು ಮಾಡಿದನು, ನಮಗೋಸ್ಕರ ಪ್ರೀತಿಗಾಗಿ, ನಮ್ಮ ಪ್ರೀತಿ ಮಾಡುವ ಸಲುವಾಗಿ, ನಮ್ಮನ್ನು ಒಂದು ನರಕದ ತಪ್ಪಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಡವ ಕುಟುಂಬದಲ್ಲಿ ಆತನು ಜನಿಸಿದನು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಪರೀಕ್ಷೆ ಮಾಡಿ, ಇವತ್ತು ನೀನು ಯಾರನ್ನು ಹೆಚ್ಚಿಗೆ ಪ್ರೀತಿಸ್ತಾ ಇದೆಯಾ, ನೀನು ದೇವರು ಕೊಟ್ಟಂಥ ಬುದ್ಧಿ ಜ್ಞಾನ ವಿವೇಕದಿಂದ ನೀನು ದೇವರು ನೀನು ಯಾರಿಗೆ ಪ್ರೀತಿ ಮಾಡ್ತಾ ಇದೆಯಾ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ಇವತ್ತು ನೀನು ಯಾರಿಗೆ ಪ್ರೀತಿ ಮಾಡಿದ್ರು ಫಸ್ಟ್ ನೀನು ದೇವರಿಗೆ ಪ್ರೀತಿ ಮಾಡು. ನಿನ್ನ ಪೂರ್ಣ ಬುದ್ಧಿಯಿಂದ, ನಿನ್ನ ಪೂರ್ಣ ಜ್ಞಾನದಿಂದ, ನಿನ್ನ ಪೂರ್ಣ ವಿವೇಕದಿಂದ ನೀನು ಫಸ್ಟು ದೇವರಿಗೆ ಪ್ರೀತಿ ಮಾಡು. ಯಾಕಂದರೆ ಮನುಷ್ಯ ಪ್ರೀತಿ ಮಾಡಿದ್ರೆ ನಮಗೇನು ಸಿಗಲ್ಲ.
ಇದ್ದಿಂದ ಎಲ್ಲ ಕಳೆದೋಗುತ್ತದೆ. ಆದರೆ ನಾವು ಎಲ್ಲ ಮಾತಿನಿಂದ ದೇವರಿಗೆ ಪ್ರೀತಿ ಮಾಡಿದರೆ ನಮಗೆ ಆಶೀರ್ವಾದ ರಿಲೀಸ್ ಆಗ್ತಾ ಇರ್ತದೆ. ನಾವು ಉನ್ನತವಾಗಿ ಅಭಿವೃದ್ಧಿ ಆಗ್ತೇವೆ. ಒಂದು ವ್ಯಕ್ತಿ ಮನುಷ್ಯಗೆ ಪ್ರೀತಿ ಮಾಡಬೇಕು, ಆ ದುಡ್ಡು ಕೊಟ್ಟರೆ ಆತನ ಏನು ಮಾಡ್ತಾನೆ, ಪ್ರೀತಿ ಕೊಡ್ತಾನೆ. ಒಂದು ಹೆಣ್ಣು ಒಂದು ಗಂಡಿಗೆ ಪ್ರೀತಿ ಮಾಡಬೇಕಾದ್ರೆ ಆ ಗಂಡು ಏನು ಮಾಡ್ತಾನೆ, ಆ ಹೆಣ್ಣು ಏನು ಆಸೆ ಪಡ್ತಾಳೆ, ಆತನಿಂದ ದುಡ್ಡು ಆಸೆ ಪಡ್ತಾಳೆ. ಒಂದು ಗಂಡು ಹೆಣ್ಣಿಗೆ ಪ್ರೀತಿ ಮಾಡಬೇಕಾದ್ರೆ ಅವಳಿಂದ ಏನೋ ಒಂದು ಆಸೆ ಪಡ್ತಾನೆ, ಯಾಕಂದರೆ ಅವರ ಆಸೆ ಪಡುವಂಥದ್ದಾಗಿದೆ ಅಂತ ಪ್ರೀತಿ. ಆದರೆ ದೇವರು ಇವತ್ತು ನಮಗೇನು ಮಾಡ್ತಾರೆ, ದೇವರು ಒಳ್ಳೆಯ ಮನಸ್ಸಿನ ಪ್ರೀತಿ ಮಾಡ್ತಾ ಇದ್ದಾರೆ. ನಮಗೇನು ಅಪೇಕ್ಷೆ ಪಡ್ತಾ ಇಲ್ಲ, ನಾವು ಹೆಂಗೆ ಇದ್ದರೂ ದೇವ್ರನ್ನ ಪ್ರೀತಿ ಮಾಡ್ತಾರೆ. ಇವತ್ತು ಮನುಷ್ಯರು ಏನು ಮಾಡ್ತಾರೆ, ದೇಹ ನೋಡಿ ಮುಖ ನೋಡಿ ಪ್ರೀತಿ ಮಾಡ್ತಾರೆ. ಇವತ್ತು ನಾವು ಹೆಂಗೆ ಇರಲಿ, ನಾವು ಕರ್ರಗಿರಲಿ ಬೆಳ್ಳಗಿರಲಿ, ನಾವು ಕುಳ್ಳ ಇರಲಿ, ನಾವು ಎಂಥ ರೋಗದಲ್ಲೇ ಇರಲಿ, ನಾವು ಪಾಪದಲ್ಲೇ ಇರಲಿ, ನಾವು ಶಾಪದಲ್ಲೇ ಇರಲಿ, ಸೊ ದೇವರು ಏನು ಮಾಡ್ತಾರೆ, ಒಂದೇ ಹೇಳ್ತಾರೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಲ್ಲರೂ ಕಣ್ಣೀರು ಕಷ್ಟ ಬಂದಿದ್ದಾಗ ಅವ್ರ ನಿಜವಾದ ಪ್ರೀತಿ, ಮನುಷ್ಯನ ಪ್ರೀತಿ ಗೊತ್ತಾಗುತ್ತೆ. ಕಷ್ಟದಲ್ಲಿ ರೋಗದಲ್ಲಿದ್ದಾಗ ಎಲ್ಲ ಎಷ್ಟೇ ಪ್ರೀತಿ ಮಾಡಿ ಜೀವ ಕೊಡ್ತೆ ಅಂತಾರೆ. ಆ ಸಮಯದಲ್ಲಿ ಸಮಸ್ಯೆ ಬಂದಾಗ, ರೋಗ ಬಂದಿದಾಗ, ಬಡತನ ಬಂದಿದ್ದಾಗ ಏನು ಮಾಡ್ತಾರೆ, ಬಿಟ್ಟೋಡೋಗ್ತಾರೆ. ಆದರೆ ನಿನ್ನ ದೇವರು ಬಿಟ್ಟು ಓಡುವಂಥ ದೇವರಲ್ಲ. ನನ್ನ ದೇವರು ನಿನ್ನ ದೇವರಾಗಿರೋ ಯೇಸು ಕ್ರಿಸ್ತನ ಬಿಟ್ಟು ಓಡು ಹೋಗುವಂಥ ದೇವರಲ್ಲ. ಆತನು ಕಣ್ಣೀರು ಕಷ್ಟದಲ್ಲಿ ಓಡು ಬರುವ ದೇವರನಾಗಿದ್ದಾನೆ. ಮತ್ತೇನು ಬರೆದು ಸುವಾರ್ತೆ 11:28 ಹೇಳುತ್ತದೆ, ಎಲೆ ಕಷ್ಟಪಡುವರೆ ಹೊರೆಹೊತ್ತುವರೆ ನೀವು ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರೇ, ಆತನ ಪ್ರೀತಿ ಕಷ್ಟದಲ್ಲಿ ಕೂಡ ನಿಲ್ಲುವಂಥದ್ದಾಗಿದೆ. ಆತನ ಪ್ರೀತಿ ರೋಗದಲ್ಲಿ ಕೂಡ ನಮಗೆ ಸಂತೈಸುವಂಥದ್ದಾಗಿದೆ. ಅದಕ್ಕೆ ಇವತ್ತು ನಮ್ಮ ಪೂರ್ಣ ಬುದ್ಧಿಯಿಂದ, ನಮ್ಮ ಪೂರ್ಣ ಶಕ್ತಿಯಿಂದ, ನಮ್ಮ ಪೂರ್ಣ ಪ್ರಾಣದಿಂದ ನಾವೇನು ಮಾಡಬೇಕು, ದೇವರನ್ನೇ ಪ್ರೀತಿಸಬೇಕು. ಆ ದೇವರನ್ನೇ ಪ್ರೀತಿಸಬೇಕು. ಯಾಕಂದರೆ ಆ ಪ್ರೀತಿ ನಮಗೆ ಕಾಪಾಡುತ್ತೆ. ಯಾಕಂದರೆ ಆ ಪ್ರೀತಿ ನಮಗೆ ಬಲಪಡಿಸುತ್ತೆ. ಆತನ ಪ್ರೀತಿ ನಮಗೇನು ಮಾಡುತ್ತೆ, ಆಶೀರ್ವಾದ ತರುತ್ತೆ. ಆತನ ಪ್ರೀತಿ ನಮಗೆ ರೋಗದಿಂದ ಬಿಡುಗಡೆ ಕೊಡುತ್ತೆ. ಆತನ ಪ್ರೀತಿ ನಮಗೆ ಕಣ್ಣೀರು ಕಷ್ಟದಿಂದ, ಬಡತನ ದರಿದ್ರದಿಂದ ಏನು ಮಾಡುತ್ತೆ, ಬಿಡುಗಡೆ ಕೊಡುತ್ತೆ. ಆತನ ಪ್ರೀತಿ ಏನು ಮಾಡುತ್ತೆ, ನಮಗೆ ನರಕ ತಪ್ಪಿಸುತ್ತದೆ. ಹಲ್ಲೆಲೂಯಾ. ಆತನ ಪ್ರೀತಿ ನಮಗೇನು ಮಾಡುತ್ತೆ, ನರಕದಿಂದ ತಪ್ಪಿಸುತ್ತೆ. ಇವತ್ತು ಆತನು ಈ ಶಿಶುವಾಗಿ ಕ್ರಿಸ್ಮಸ್ ಇವತ್ತು ದಿನಗಳಲ್ಲಿ ದೇವರು ಏನು ಮಾಡಿದ್ದಾರೆ, 2025 ವರ್ಷಗಳ ಹಿಂದೆ ಶಿಶುವಾಗಿ ನನ್ನಗೋಸ್ಕರ, ನನ್ನ ಪ್ರೀತಿ ಮಾಡುವುದಕ್ಕೋಸ್ಕರ, ನನ್ನನ್ನು ಕಣ್ಣೀರ ಕಷ್ಟದಿಂದ, ಪಾಪದಿಂದ, ಆ ಒಂದು ನರಕದಿಂದ ತಪ್ಪಿಸುವುದಕ್ಕಾಗಿ ಆತನು ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತನು, ಲೋಕದ ಅರಸನಾಗಿರುವಂಥ ದೇವರು, ಪರಲೋಕದ ಒಡೆಯನಾಗಿರುವ ದೇವರು, ಭೂಮಿಯ ಆಕಾಶಗಳ ಒಡೆಯನಾಗಿರುವಂಥ ಆ ಯೇಸು ಕ್ರಿಸ್ತನು, ಸೃಷ್ಟಿಕರ್ತನು, ಐಶ್ವರ್ಯವಂತನಾಗಿರುವಂಥ ರಾಜಾದಿರಾಜನಾಗಿರುವಂಥ, ಅರಸುಗಳಿಗಿಂತ ಅರಸನಾಗಿರುವಂಥ ಆ ದೇವರು, ಅಂಥ ಮಹಿಮೆ ಸಿಂಹಾಸನ ಬಿಟ್ಟು ಮನುಷ್ಯನಾಗಿ ಈ ಲೋಕಕ್ಕೆ ನನಗೋಸ್ಕರ ನಿನಗೋಸ್ಕರ ಬಂದಿದ್ದಾನೆ. ನಿನಗೋಸ್ಕರ ನಮ್ಮ ಮೇಲೆ ಇದ್ದಂಥ ಪ್ರೀತಿಗೋಸ್ಕರ ಆತನ ಉನ್ನತ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಪರಿಶುದ್ಧ ಸ್ಥಳವನ್ನು ಇವತ್ತು ನಾವು ಒಂದು ದಿವಸ ನಮ್ಮ ಮನೆ ಬಿಟ್ಟು ಹೋಗ್ಬೇಕಂದ್ರೆ, ನಮ್ಮ ಮನೇಲಿ ಎಷ್ಟು ಚೆನ್ನಾಗಿಂದ ವ್ಯವಸ್ಥೆ ಇದೆ, ಮನೆ ಬಿಟ್ಟು ಹೋಗ್ಲಿಕ್ಕೆ ಎಷ್ಟೋ ಸಂಬಂಧ ಒಂದು ನೋವಾಗುತ್ತೆ. ಆದರೆ ಪರಲೋಕದಲ್ಲಿ ಆತನ ಸಿಂಹಾಸನದ ಆ ಆ ಮಹಿಮೆಯ ಸ್ಥಾನವನ್ನು ದೇವರು ಏನು ಮಾಡಿದ್ದಾರೆ, ನಿನಗೋಸ್ಕರ ಬಿಟ್ಟು ಈ ಲೋಕಕ್ಕೆ ಆತನು ಮಾಡಿ ದೀನನಾಗಿ, ಬಡವನಾಗಿ, ನಾನು ಇದ್ದಂಥ ಕಣ್ಣೀರು ಕಷ್ಟವನ್ನು ಆತನು ಅನುಭವಿಸಿ, ಆ ನೋವನ್ನು ಕೂಡ ಆತನದು ಹೆಂಗಿರುತ್ತದೆ ಅಂಥೇಳಿ ಆತನು ಅನುಭವಿಸ್ಕೊಡ್ತಾ ಬಂದಿದ್ದಾನೆ. ಅದು ನಿನ್ನ ಮೇಲಿಟ್ಟಂಥ ಪ್ರೀತಿಗಾಗಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿನ್ನ ಪ್ರೀತಿ ಯಾರ ಮೇಲಿದೆ? ಇವತ್ತು ನಿನ್ನ ಪ್ರೀತಿ ಯಾರ ಮೇಲೆ ಆದುಕೊಂಡಿದೆ? ಇವತ್ತು ನಿನ್ನ ಪೂರ್ಣ ಬುದ್ಧಿ, ಜ್ಞಾನ, ವಿವೇಕದಿಂದ ಯಾರಿಗೆ ಪ್ರೀತಿಸ್ತಾ ಇದೆಯಾ? ಇವತ್ತು ಅವೆಲ್ಲ ಬಿಟ್ಟು ನೀ ದೇವರನ್ನು ಪ್ರೀತಿಸೋದಾದರೆ, ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಬುದ್ಧಿಯಿಂದ ನೀ ದೇವರನ್ನು ಪ್ರೀತಿಸಿದರೆ, ದೇವರು ಖಂಡಿತ ನಿನಗೆ ಆಶೀರ್ವಾದ ಮಾಡ್ತಾರೆ. ಮರಿಯಳು ಯೌವನ ಕಾಲದಲ್ಲಿ ತನ್ನ ದೇವರನ್ನು ಸ್ಮರಿಸ್ಕೊತಾ ಇದ್ದಳು. ಆ ಯೌವನ ಕಾಲದಲ್ಲಿ ಅವಳು ಪಾಪ ಮಾಡದೆ ಕೇವಲ ಯಾರಿಗೆ ಪ್ರೀತಿಸ್ತಾ ಇದ್ದಳು? ಯೇಸು ಕ್ರಿಸ್ತನನ್ನು, ತಂದೆ ದೇವರನ್ನು ಮಾತ್ರ ಪ್ರೀತಿಸ್ತಾ ಇದ್ದಳು. ಅದಕ್ಕೆ ದೇವರು ಏನು ಮಾಡಿದರು, ಅವಳಿಗೆ ಆರಿಸ್ಕೊಂಡಿದ್ದರು. ಯಾಕೆಂದರೆ ದೇವರ ಲೋಕಕ್ಕೆ ಮನುಷ್ಯನಾಗಿ ಬರಬೇಕಾದಕ್ಕೆ ಏನು ಬೇಕಾಗಿತ್ತು? ಒಂದು ಗರ್ಭ ಬೇಕಾಗಿತ್ತು. ಆ ಲೋಕದಲ್ಲಿ ನೋಡಬೇಕಾದ್ರೆ ಎಲ್ಲರೂ ಯೌವನ ಕಾಲದಲ್ಲಿ ಏನಾಗ್ತಾಯಿದ್ರು, ಪಾಪದಲ್ಲಿ ಮುಳಿದಿದ್ರು. ಆದರೆ ಈ ಒಂದು ಮರಿಯಳು, ಕನ್ಯೆಯಾಗಿರುವಂಥ ಮರಿಯಳು ಪರಿಶುದ್ಧವಾಗಿ ಆ ಒಂದು ಲೋಕದಲ್ಲಿ ಅವಳು ಜೀವಿಸ್ತಾ ಇದ್ದಳು. ಅಲ್ಲಿ ಆ ಯೌವನ ಕಾಲದಲ್ಲಿ ಅವಳು ಪ್ರೀತಿ, ಪ್ರೇಮ, ಅನ್ನದಂತೆ, ಆ ಲೋಕದ ಆಸೆ ಬಲಿಯಾಗದಂತೆ ಆ ಯೌವನ ಕಾಲದಲ್ಲಿ ಏನು ಮಾಡಿದ್ದಾಳೆ, ಅವಳು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾಳೆ, ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದಾಳೆ. ನಿನ್ನ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸೆಂಬುದಾಗಿ ಯೋವೇಲನ ಗ್ರಂಥದಲ್ಲಿ ನೋಡ್ತೇವೆ. ಅದೇ ರೀತಿ ಮರಿಯಳು ಏನು ಮಾಡ್ತಾ ಇದ್ದಾಳೆ, ಅಂಥ ಸಮಯದಲ್ಲಿ, ಅಂಥ ಯೌವನ ಕಾಲದಲ್ಲಿ, ಅಂಥ ಕನ್ಯಕ ಇರುವಂಥ ಸಮಯದಲ್ಲಿ ಅವಳು ದೇವರಿಗೆ ಮಾತ್ರ ಪ್ರೀತಿಸ್ತಾ ಇದ್ದಳು.
ಇವತ್ತು ಕರ್ತನಲ್ಲಿ ಪ್ರೀತಿಯ ಮಗಳೇ, ಇವತ್ತು ನೀನು ಯಾರಿಗೆ ಪ್ರೀತಿಸ್ತಾ ಇದೆಯಾ? ನಿನ್ನ ಯೌವನ ಕಾಲದಲ್ಲಿ, ನಿನ್ನ ಕನ್ನಿಕೆ ಸಮಯದಲ್ಲಿ ನೀನು ಯಾರಿಗೆ ಪ್ರೀತಿ ಮಾಡ್ತಾ ಇದೆಯಾ? ನಿನ್ನ ಯೌವನ ಕಾಲದಲ್ಲಿ ಮಗನೇ ನೀನು ಯಾರಿಗೆ ಪ್ರೀತಿಸ್ತಾ ಇದೆಯಾ? ಒಂದು ಸಲ ಆಲೋಚನೆ ಮಾಡು. ಯಾಕಂದರೆ ಪ್ರೀತಿ ಏನು ಮಾಡುತ್ತೆ? ನೋವು ಕೊಡುತ್ತೆ. ಇವತ್ತು ಮನುಷ್ಯನ ಪ್ರೀತಿ ಮಾಡಿದರೆ ಅದು ನೋವು ಕೊಡುತ್ತದೆ. ಆ ಪ್ರೀತಿ ಶಾಶ್ವತವಾಗಿ ನಮಗೆ ನೋವು ಕೊಡುವಂಥದ್ದಾಗಿದೆ. ಆದರೆ ಯೇಸು ಕ್ರಿಸ್ತನ ಪ್ರೀತಿ ಮಾಡಿದಾಗ ಅದು ಎಂದಿಗೂ ನಮಗೆ ನೋವು ಕೊಡುವಂಥದ್ದಲ್ಲ. ಅದು ಶಾಶ್ವತ ಆಶ್ವಾದ ತರುವಂಥದ್ದು, ಅದು ಶಾಶ್ವತ ಸಮಾಧಾನ ಕೊಡುವಂಥದ್ದು ಆ ಪ್ರೀತಿಯಾಗಿದೆ. ಅದಕ್ಕೆ ನಾವು ದೇವರಿಗೆ ಪ್ರೀತಿಸಬೇಕು. ಅದಕ್ಕೆ ಮರಿಯಳು ದೇವರಲ್ಲಿ ಆ ಯೌವನ ಕಾಲದಲ್ಲಿ ದೇವರಿಗೆ ಪ್ರಾರ್ಥಿಸಿದಾಗ, ದೇವರಲ್ಲಿ ಇದ್ದಿದಾಗ ಅವಳು ಯಾವ ಮನುಷ್ಯ ಪ್ರೀತಿ ಮಾಡದಂತೆ, ಕೆಟ್ಟ ಆ ಪ್ರೀತಿಯ ಬಲೆ ಬೆಳೆದಂತೆ ಅವಳು ಆ ಯೌವನ ಕಾಲದಲ್ಲಿ ತನ್ನ ಹೃದಯವನ್ನು ಏನು ಮಾಡಿದಳು? ದೇವರಿಗೆ ಅರ್ಪಿಸಿದಾಗ ದೇವರು ಆವಳ ಗರ್ಭವನ್ನು ಆದುಕೊಂಡು ಈ ಲೋಕಕ್ಕೆ ಆವಳ ಮುಖಾಂತರವಾಗಿ, ಮರಿಯಳ ಮುಖಾಂತರ ದೇವರು ಈ ಲೋಕಕ್ಕೆ ನಮಗೋಸ್ಕರ ಬಂದಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇವತ್ತು ನೀನು ಕೂಡ ನಿನ್ನ ಯೌವನ ಕಾಲದಲ್ಲಿ ಪ್ರೀತಿಯ ದೇವರ ಮಗಳೇ, ದೇವರ ಮಗನೇ, ನಿನ್ನ ಯೌವನ ಕಾಲದಲ್ಲಿ ಆ ದೇವರನ್ನು ನೀನು ಸ್ಮರಿಸಿದಾಗ, ದೇವರನ್ನು ಪ್ರೀತಿ ಮಾಡಿದಾಗ ದೇವರು ನಿನ್ನ ಹೃದಯಕ್ಕೆ ಬರ್ತಾ ಇದ್ದಾರೆ. ನಿನ್ನ ಹೃದಯದಲ್ಲಿ ಇಳ್ಕೊಳ್ಳೋಕೆ ಆಸೆ ಪಡ್ತಾರೆ. ಯಾಕಂದರೆ ಆ ದೇವರು ಆಸೆ ಪಡೋದು ನಿಮ್ಮ ಹೃದಯಗಳಲ್ಲಿ ಇರುವುದಕ್ಕಾಗಿ. ಹೌದು, ಆ ಕಾಲದಲ್ಲಿ ಗರ್ಭದಲ್ಲಿ ಯೇಸು ಕ್ರಿಸ್ತನ ತಾಯಿ ಮರಿಯಳ ಗರ್ಭದಲ್ಲಿ ಬಂದಂಥ ದೇವರು ನಾನು ನೀನು ಪರಿಶುದ್ಧವಾಗಿ ದೇವರನ್ನು ಪ್ರೀತಿಸಿದಾಗ ನಮ್ಮ ಹೃದಯದಲ್ಲಿ ಇರಲಿಕ್ಕೆ ಆ ದೇವರು ಇಷ್ಟಪಡ್ತಾರೆ. ನಮ್ಮ ಹೃದಯದಲ್ಲಿ ಬರಲಿಕ್ಕೆ ಆ ದೇವರು ಇಷ್ಟಪಡ್ತಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವು ನಮ್ಮ ದೇವರ ನಮ್ಮ ಹೃದಯದಲ್ಲಿ ನಾವು ಕರೆದುಕೊಳ್ಳೋಣ. ನಾವು ಯಾರಿಗೆ ಹೆಚ್ಚು ಪ್ರೀತಿಸ್ತೇವೆ, ಆ ಲೋಕದ ಪ್ರೀತಿ ಬಿಟ್ಟುಬಿಟ್ಟು ನಮ್ಮ ದೇವರನ್ನು ಪ್ರೀತಿಸಬೇಕು. ಯೇಸು ಕ್ರಿಸ್ತನ ನಮ್ಮ ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಪೂರ್ಣ ಜ್ಞಾನ ಪ್ರೀತಿ ಮಾಡಿದಾಗ ನಮ್ಮ ಜೀವನದಲ್ಲಿ ಅದ್ಭುತ ಮಿರಾಕಲ್ ಆಗ್ತವೆ. ಯಾವ ರೀತಿ ಯೌವನ ಕಾಲದ ಯೋಸೇಫನು ದೇವರಿಗೆ ಮಾತ್ರ ಪ್ರೀತಿಸಿದನು, ಆಗ ದೇವರು ಆತನ ಜೀವನ ಆಶ್ರಿತ ಮಾಡಿ, ಅಂತ ಕಣ್ಣೀರು ಕಷ್ಟ ಬಂದರೂ ಆತನು ದೇವರಿಗೆ ಮಾತ್ರ ಪ್ರೀತಿ ಮಾಡಿದನು. ಆ ಪ್ರೀತಿ ಏನು ಮಾಡಿತು? ಒಂದು ದಿವಸ ಆತನಿಗೆ ಐಗುಪ್ತ ದೇಶದ ಅರಸನಾಗಿ ಮಾಡಿತ್ತು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸಮುವೇಲನು ಕೂಡ ಆತನು ಚಿಕ್ಕನಿಂದ ದೇವರಿಗೆ ಪ್ರಾರ್ಥಿಸಿದಾಗ ಆತನು ದೊಡ್ಡ ಪ್ರವಾದಿ ಆದನು. ಇವತ್ತು ನಿನ್ನ ಜೀವನದಲ್ಲಿ ಪ್ರೀತಿ ಮಾಡುವಂಥ ಹುಡುಗ ಹುಡುಗಿಯರೇ, ಮಗನೇ, ನೀನು ಪ್ರೀತಿ ಮಾಡಿ ನಿನ್ನ ಕರಿಯರ್ನ ಹಾಳು ಮಾಡ್ಕೊಳ್ಳೋ ಅಂತ ಎಲ್ಲ ದೇವರ ಮಕ್ಕಳೇ, ಒಂದು ಸಲ ಆಲೋಚನೆ ಮಾಡಿ. ನೀನು ಪ್ರೀತಿ ಎಂಬ ಆ ಬಲೆಗೆ ಬಿದ್ದರೆ ಅಲ್ಲಿ ನೀನು ಎಲ್ಲದರಿಂದ ದೇವರ ಆಶೀರ್ವಾದ ದೂರ ಹೋಗ್ತೀಯ. ನೀನು ಉನ್ನತವಾಗಿ ಒಂದು ಮಟ್ಟಕ್ಕೆ, ನೀನು ದೊಡ್ಡ ಸ್ಥಾನದಲ್ಲಿ ನೀನು ಇರಬೇಕಂದ್ರೆ ನೀನೇನು ಮಾಡಬೇಕು? ದೇವರಿಗೆ ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಮನಸ್ಸು ತುಂಬ, ನಿನ್ನ ಜ್ಞಾನ, ನಿನ್ನ ವಿವೇಕದಿಂದ, ನಿನ್ನ ಮನಸ್ಸಾರೆ ಏನು ಮಾಡಬೇಕು? ದೇವರಿಗೆ ಪ್ರೀತಿಸಬೇಕು. ನಿನ್ನ ದೇವರಿಗೆ ಪ್ರೀತಿ ಮಾಡಬೇಕು. ನಿನ್ನ ಪೂರ್ಣ ಬುದ್ಧಿ, ಜ್ಞಾನ, ವಿವೇಕದಿಂದ ನೀನು ಆ ಹುಡುಗಲ್ಲ ನೀನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಜ್ಞಾನದಿಂದ ನೀನು ಯಾರಿಗೆ ಪ್ರೀತಿಸಬೇಕು? ದೇವರಿಗೆ ಪ್ರೀತಿಸಬೇಕು. ಆ ಪ್ರೀತಿ ಏನು ಮಾಡುತ್ತೆ? ನಿನಗೆ ಕಾಪಾಡುತ್ತೆ. ಆ ಪ್ರೀತಿ ಏನು ಮಾಡುತ್ತೆ? ನಿನ್ನ ಉನ್ನತಕ್ಕೆ ತೆಗೆದುಕೊಂಡು ಹೋಗ್ತದೆ. ಆ ಪ್ರೀತಿ ನಿನಗೆ ಆಶೀರ್ವಾದವಾಗಿ, ನಿನ್ನನ್ನು ಉನ್ನತವಾಗಿ ಅನೇಕ ಸ್ಥಳದಲ್ಲಿ ನಿನಗೆ ಮುಖ್ಯವಾದ ಮೂಲೆಗಳಾಗಿ ಮಾರ್ಪಡಿಸ್ತದೆ. ಆ ಪ್ರೀತಿ ನಿನಗೇನು ಮಾಡುತ್ತೆ? ಪರಲೋಕಕ್ಕೆ ಕರೆದುಕೊಂಡು ಹೋಗ್ತದೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಈ ವಾಕ್ಯದಂತೆ ಏನು ಮಾಡಬೇಕು? ನಾವು ದೇವರಿಗೆ ಪ್ರೀತಿಸಬೇಕು, ದೇವರಿಗೆ ಆರಾಧಿಸಬೇಕು. ಆ ಥರ ಮಾಡಿದಾಗ ದೇವರು ಖಂಡಿತ ನಮ್ಮ ಕುಟುಂಬವನ್ನು, ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲೇ ನೋಡ್ತೇವೆ. ದೇವರು ಹೀಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.